ಕಮಿಟೆಡ್ ಸೂಸೈಡ್ ಅಲ್ವಾ. ಅದಕ್ಕೆ ಅವನು ಏನ್ ಮಾಡ್ದ, ಎಲ್ಲರಂತೆ ಅವನು ನಾನಿನ್ನ ಬದುಕಲಿಕ್ಕಾಗಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದ. ದಾರಿಯಲ್ಲಿ ರಮಣರ ಆಶ್ರಮ ಇತ್ತು. ರಮಣರ ಹತ್ರ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ, ನಾವು ಏನಾದ್ರೂ ಮಹಾತ್ಮರ ದರ್ಶನ ಪಡೆದ್ರೆ ಪುಣ್ಯ ಆಗತ್ತೆ ಅಂತ ಎಲ್ಲ ಹೋದ. ರಮಣರು ಆಗ ಈ ಮುತ್ತುಕದ ಎಲೆಗಳನ್ನ ಭಕ್ತರಿಗಾಗಿ ಒಲಿತಾ ಕೂತಿದ್ರಂತೆ. ಅವ್ರ ಪಾಟಿಗೆ ಒಂದರಲ್ಲಿ ಕೂತಿದ್ದಾಗ ಇವ್ರು ಹೇಳ್ದ, ರಮಣರೇ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇದೀನಿ ಅಂತ ಹೇಳಿ. ರಮಣರು ಬಹಳ ಒಳ್ಳೆಯ ವಿಷಯ. ಇವನಿಗೆ ಆಶ್ಚರ್ಯ ಆಗೋದು, ಏನಪ್ಪ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗ್ತೀನಿ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ವಿಷಯ ಅಂತಾರಲ್ಲ ಅಂತ. ಅದಕ್ಕೆ ಆಯ್ತು, ನೀನ್ ನಿರ್ಧಾರ ಮಾಡ್ತಿದ್ದಾನೆ, ನೀನ್ ನನಗೇನ್ ಕೇಳ್ತಿಲ್ಲ, ನೀನ್ ನಿರ್ಧಾರ ಮಾಡಿ ಬಂದಿದ್ಯಾ, ಆಯ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗು ಅಂತ ಕೂಡ್ಸಿದ್ರಂತೆ. ರಮಣ ಎಲೆ ಒಂದು ಇಷ್ಟು ಉತ್ತರ ಮಾಡಿ, ಅಪ್ಪ ನಿನ್ ಸಮಯ ಆಯ್ತು, ನೀನ್ ಹೇಳಿದ್ದಲ್ಲ ಆತ್ಮಹತ್ಯೆ ಮಾಡಕ್ ಹೋಗ್ತೀನಿ ಅಂತ ಮಾಡ್ಕೋ, ಆದ್ರೆ ನನಗೊಂದು ಸಹಾಯ ಮಾಡ್ಬೇಕು. ಏನು, ಈ ಎಲೆಗಳನ್ನ ನೀನು ಓದಿದ್ದೀನಲ್ಲ ಅದನ್ನ ತೆಗೆದುಕೊಂಡು ಹೋಗಿ ತಿಪ್ಪೆಗೊಂಡು ಎಸೆದ್ಬಿಟ್ಟು ಹೋಗು ಅಂತ ಹೇಳಿದ್ರು. ಇವನಿಗೆ ತಲೆ ಕೆಟ್ಟೋಯ್ತು. ಯಾಕೆ ಹೇಳಿ, ಇಷ್ಟೊತ್ತು ಅಷ್ಟು ಎಲೆಗಳ ಮಧ್ಯೆ ಒಂದೊಂದೇನು ಚೆನ್ನಾಗಿದೆಯೋ ಇಲ್ವೋ ನೋಡಿ, ಅದು ಭಕ್ತರು ಊಟ ಮಾಡಕ್ಕೆ ಯೋಗ್ಯವೋ ಇಲ್ವೋ ನೋಡಿ 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 ಒಲಿತಾ ಇದ್ರಂತೆ. ಇಷ್ಟೊತ್ತು ಕಷ್ಟಪಟ್ಟು ಒಲಿದ ಮೇಲೆ ರಮಣನ ಹೇಳ್ತಾರೆ ತಗೊಂಡೋಗಿ ತಿಪ್ಪೆಗೊಂಡಿಲ್ಲ ಅಂತ. ಅವನಿಗೆ ಟೆನ್ಷನ್ ಆಗೋಯ್ತು, ಆತ್ಮಹತ್ಯೆಯನ್ನು ಮಾಡ್ಬಿಟ್ಟ. ಅವ್ನು ಕೇಳ್ದ, ರಮಣರೇ ನಿಮ್ಗೆ ಏನಾದ್ರೂ ಹುಚ್ಚಿಡಿದಿದೆಯೇ? ಯಾಕೆ ಇಷ್ಟೊಂದು ನೀವು ಆರಿಸಿದಂತ ಒಂದೊಂದು ಎಲೆಗಳನ್ನ ಮಾಡಿದಂತಹ ಊಟದ ಎಲೆಯನ್ನು ತೆಗೆದುಕೊಂಡು ಹೋಗಿ ನೀವು ಸದ್ಯಕ್ಕೆ ಹಾಕಿ ಅಂತಿರಲ್ಲ, ನೀವು ಹುಚ್ಚರಲ್ವೇ? ರಮಣರೇ ಹೇಳಿದ್ರಂತೆ, ಅಲ್ಲಪ್ಪ ನಾನು ಒಂದೊಂದು ಎಲೆಗಳನ್ನು ಆಯ್ದು ಮಾಡಿದಂತಹ ಊಟದ ಎಲೆಗಳನ್ನ ಹಾಕೋದಕ್ಕೆ ಹೇಳಿದವನು ನಾನು ಹುಚ್ಚನು ಅನ್ನೋದಾದ್ರೆ, ಭಗವಂತ ನಿನ್ನ ಹಾಗೆ ಇನ್ನೊಬ್ಬನನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ. ಭಗವಂತನ ಅತ್ಯಂತ ಶ್ರೇಷ್ಠ ಕೃತಿ ನೀನು. ನನ್ನ ಶ್ರಮ ವ್ಯರ್ಥ ಆಗುತ್ತೆ ಅನ್ನೋದಿದ್ರೆ ಭಗವಂತನ